ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸೊಲ್ಲಿಗೊಮ್ಮೆ ನುತಿಪೆನಾಂಗುರರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಪ್ರಾತಃಸ್ಮರಣೀಯ ಬಸವಾದಿ ಬ್ರಹ್ಮಧರಣ ಕುಮಾರ ಮಹಾಶಿವಗಳನ್ನ ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳ ದಿವ್ಯ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಮಾರ್ಗದರ್ಶಕರು ಗುರುಗಳು ಆದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅನುಗ್ರಹದ ನುಡಿಗಳನ್ನು ಆಡಲಿರುವ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಈ ಒಂದು ಕಾರ್ಯಕ್ರಮ ಶಿವತತ್ವ ಚಿಂತನಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ವಿಶೇಷವಾದ ಉಪನ್ಯಾಸವನ್ನು ನೀಡಲಿರುವಂತಹ ರುದ್ರಮೂರ್ತಿ ಎಲೆರಾಂಪುರ ಉಪನ್ಯಾಸಕರಲ್ಲಿಯೂ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿಯೂ ಶರಣೆಂದು ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಚನ್ನಬಸವಣ್ಣನವರ ಒಂದು ವಚನದ ಚಿಂತನವನ್ನು ನಡೆಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಚನ್ನಬಸವಣ್ಣನವರ ಒಂದು ವಚನ ಹೀಗಿದೆ: ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ, ಹೆಣ್ಣೆನ್ನದೋ ಹನ್ನೆನ್ನದೋ ಮಣ್ಣೆನ್ನದೋ ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ, ಸರ್ವಕರ್ತೃ ಕೂಡಲ ಚನ್ನ ಸಂಗಮ ದೇವನೆಂದರಿಯದೆ. ಪ್ರಸ್ತುತ ಈ ಒಂದು ವಚನದಲ್ಲಿ ಚನ್ನಬಸವಣ್ಣನವರು ಈಗಿನ ಸಾಮಾಜಿಕ ಜೀವನ ಪದ್ಧತಿಯಲ್ಲಿ ನಾವು ಯಾವ ರೀತಿ ನಾವು ಭಗವಂತನನ್ನ ಮರೆತು ಎಲ್ಲದಕ್ಕೂ ಕೂಡ ಕಾರಣನೇ ನಾನು, ಎಲ್ಲವೂ ಕೂಡ ನನ್ನಿಂದಲೇ ನಡೆಯುತ್ತಿದೆ ಅನ್ನುವಂತಹ ಅಜ್ಞಾನದಿಂದ ನಾವು ಯಾವ ರೀತಿ ವರ್ತನೆ ಮಾಡ್ತಿದ್ದೀವಿ ಅನ್ನೋದಕ್ಕೆ ಹಿಡಿದಂತ ಕನ್ನಡಿಯ ರೂಪದಲ್ಲಿ ಈ ಒಂದು ವಚನವನ್ನು ಬರೆದಿದ್ದಾರೆ. ಮೊದಲೆಲ್ಲ ಗಾರೆ ಕೆಲಸದ ಮನೆಗಳನ್ನ ಕಟ್ತಿರ್ಬೇಕಾದ್ರೆ, ಅಂದ್ರೆ ಈಗಿನ ತರ ಸಿಮೆಂಟ್ ಮನೆಗಳಿರ್ಲಿಲ್ಲ. ಅವಾಗ ಮಧ್ಯೆ ಜಾಗ ಇರೋದ್ರಲ್ಲಿ ಹಕ್ಕಿಗಳು ದೊಡ್ಡ ದೊಡ್ಡ ಇರೋ ಮನೆಗಳಲ್ಲಿ ಹಕ್ಕಿಗಳು ಗೂಡು ಕಟ್ತಾ ಇದ್ವು, ಪಕ್ಷಿಗಳು ಗೂಡು ಕಟ್ತಾ ಇದ್ವು. ಗೂಡು ಕಟ್ಟಿರುವಂತಹ ಪಕ್ಷಿ ಏನ್ ಹೇಳ್ತಿತ್ತು, ಗೂಡು ಮಾತ್ರ ನಂದಲ್ಲ, ಗೂಡು ಮಾತ್ರ ನಂದು ಅಂತ ಅಷ್ಟೇ ಅಂತಿರ್ಲಿಲ್ಲ, ಇಡೀ ಮನೆನೇ ನಂದು 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 ಅಂತ ಇರ್ತದೆ. ಅಂದ್ರೆ ಅದಕ್ಕೆ ಗೊತ್ತಿಲ್ಲ, ಗೂಡು ತಾನು ಕಟ್ಟಿರುವ ಗೂಡೇ ತನಗ ಆ ಮರಿ ಹಾರೋದ ಮೇಲೆ ತನ್ನ ಗೂಡೇ ತನಗಿರಲ್ಲ, ಆಮೇಲೆ ಆ ಮನೆಯೂ ಕೂಡ ತನಗಿರೋಲ್ಲ. ಕೇವಲ ಆಶ್ರಯಕ್ಕಾಗಿ ಆಶ್ರಯಿಸಿರುವಂತಹ ಒಂದು ಮನೆಯನ್ನೇ ನೆಚ್ಚಿಕೊಂಡು ಅದು ನಂದು 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 ಅಂತ ಯಾವ ರೀತಿ ಅದು ಮೋಹಕ್ಕೆ ಅಜ್ಞಾನಕ್ಕೆ ಒಳಗಾಗಿದೆಯೋ, ಅದೇ ರೀತಿ ಮಾನವ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂತ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡು ಆ ವ್ಯವಸ್ಥೆ ಎಲ್ಲ ಪೂರ್ಣವಾಗಿ ನಂದು, ಆ ವ್ಯವಸ್ಥೆ ನಡೆಯುತ್ತಿರೋದು ನನ್ನಿಂದ ಅನ್ನುವಂತಹ ಒಂದು ಭ್ರಮೆಗೆ ಒಳಗಾಗಿ ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದೇವೆ. ಆ ದುಃಖಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅದು ನಾನು ಮತ್ತು ನನ್ನಿಂದ ಅನ್ನುವಂತಹ ಒಂದು ಈ ಕಾರಣೀಭಾವ ಏನಿದೆ ಅದು ಎಲ್ಲರಿಗೂ ಕೂಡ ದುಃಖವನ್ನು ತಂದು ಕೊಡುವಂತಹದ್ದು. ಹಾಗಾಗಿ ಅವ್ರೇನ್ ಹೇಳ್ತಾರೆ, ಇನ್ನೊಂದು ಕಡೆ ಮರ್ತ್ಯ ಲೋಕವೆಂಬುದು ಕರ್ತಾರ್ನ ಗಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅನ್ನುವಂತ ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ, ಬಸವಣ್ಣನವರ ಪ್ರಕಾರ ಇದು ಒಂದು ರೀತಿಯ ಕಮ್ಮಟ. ನಾವೆಲ್ಲರೂ ಕೂಡ ಇಲ್ಲಿ ಒಂದು ಪುಣ್ಯವನ್ನ ಸಂಪಾದನೆ ಮಾಡಬೇಕು, ಇಲ್ಲಿ ನಾವು ಪರಮಾತ್ಮನಿಗೆ ಅರ್ಪಣೆಯಾಗುವಂತ ಬದುಕನ್ನು ಬದುಕಬೇಕು, ಇನ್ನೊಬ್ಬರಿಗೆ ಪರೋಪಕಾರಕ್ಕಾಗಿ ನಾವು ಬದುಕಿದಾಗ ನಾವು ಬದುಕು ಸಾರ್ಥಕ ಆಗುತ್ತೆ, ಅದು ಪರಮಾತ್ಮನಿಗೆ ಅರ್ಪಣೆ ಆಗುತ್ತೆ. ಅದನ್ನು ಬಿಟ್ಟು ನಾವು ನನ್ನಿಂದ ನಮ್ಮಿಂದ ಅನ್ನುವಂತಹ ಅಹಮಿಕೆಗೆ ಗರ್ವಕ್ಕೆ ಒಳಗಾದಾಗ ಅದು ನಮ್ಮನ್ನೇ ಆವರಿಸಿ, ಹೇಗೆ ಜೇಡರ ಬಲೆ ಹೆಣದ ಬಲೆ, ಆ ಜೇಡರ ಬಲೆ ಇನ್ನೊಂದು ಕೀಟವನ್ನು ತಿನ್ಲಿಕ್ಕೋಸ್ಕರ ತಾನು ಬಲೆ ಹಿಡಿಯುತ್ತಂತೆ, ತನ್ನ ಎಂಜಿನಿಂದ ಬಲೆಯನ್ನು ಹಿಡಿಯುತ್ತೆ. ಬಲೆ ಹೆಣದು ಕೊನೆಗೆ ಏನಾಗುತ್ತೆ, ಆ ಬಲೆ ತೊಡರಲ್ಲಿ ಸಿಗಾಕೊಂಡು ಜೇಡರನೇ ಸತ್ತೋಗುತ್ತೆ. ಅದೇ ರೀತಿ ನಾವು ಕೂಡ ಈ ಮೋಹ ಮತ್ತು ಅಜ್ಞಾನದ ಬಂಧನದಲ್ಲಿ ನಾವು ಸಿಲುಕಿ ನಮ್ಮದು ಅನ್ನುವಂತಹ ಒಂದು ಭಾವನೆ ಇಟ್ಕೊಂಡು ಹೋದ್ರೆ ಅದು ನಮಗೆ ಬಂಧನವಾಗಿ, ನಮಗೆ ಮೂಲ ಬಂಧನವಾಗಿ ನಮ್ಮನ್ನು ಕಾಡುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಕೊಟ್ಟಿರುವಂತಹ ಇಡೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರಗಳೆಲ್ಲ ನಿಮ್ಮ ದಾನ ಅನ್ನುವಂತಹ ಜೇಡರ ದಾಸಿಮಯ್ಯನವರ ವಚನದ ಸಾರದಂತೆ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಅರ್ಪಣಾ ಭಾವದಿಂದ ಸೇವೆಯನ್ನು ಮಾಡ್ತಾ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾ ಯಾವಾಗಲೂ ಕೂಡ ಅವರಲ್ಲಿ ದೃಢವಾದ ಭಕ್ತಿ ವಿಶ್ವಾಸವನ್ನು ಇಟ್ಕೊಂಡು ಮುನ್ನಡೆಯೋಣ ಅಂತ ಹೇಳಿ ನಮ್ಮದೆರಡು ನುಡಿಗಳನ್ನು